ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕಾರವಾರಕ್ಕೆ ಬಂದಾಗ ಆಡಿದಂಥ ಮಾತು ನಿಜವಾಗಿ ಒಂದು ರೀತಿಯ ಖೇದ ಅಂತ ಅನಿಸ್ತದೆ. ಯಾಕೆಂದರೆ ರಾಜ್ಯದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಂತು ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಬಹಳ ಹಗುರವಾಗಿ ಮಾತನಾಡುವಂಥದ್ದು. ಜರ್ಮನ್ನು ಬೇರೆ ದೇಶಗಳಿಗೆ ತಾವು ನೋಡಿದ್ದೇವೆ ಎಂದು ಮಾತಾಡ್ತಾರೆ. ಪಶ್ಚಿಮ ಘಟ್ಟದ ಮಹತ್ವವನ್ನೇ ಅರ್ಥಕೊಳ್ಳದೆ ಮಾತನಾಡ್ತಾ ಇದ್ದಾರೆ. ವಿದೇಶದ ನಿಯಮಗಳೇ ಬೇರೆ. ನಾವು ಇಲ್ಲಿಯ ಪ್ರಕೃತಿ ಬಗ್ಗೆ, ಇಲ್ಲಿಯ ಮಹತ್ವದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ಹೊರದೇಶಕ್ಕೆ ಹೋಗಿ ನೀವಲ್ಲಿ ಪಂಪ್ ಸ್ಟೋರೇಜ್ ಬಗ್ಗೆ ಅಧ್ಯಯನ ಮಾಡ್ತಿರೋದಕ್ಕಿಂತ ನಮ್ಮ ಪಶ್ಚಿಮ ಘಟ್ಟದ ಬಗ್ಗೆ ಅಧ್ಯಯನ ವರದಿಗಳಿದ್ದಾವೆ. ಅದು ಒಮ್ಮೆ ಓದಿ ನೋಡಿದ್ರೆ ಬಹುಶಃ ಅವರಾಗೇ ಇಂಥ ಯೋಜನೆಗಳನ್ನು ಕೈ ಬಿಡಬಹುದು. ಹೊರದೇಶದಲ್ಲಿ ನೂರಾರು ಕಡೆಗೆ ಇಂತಹ ಒಂದು ಡ್ಯಾಮನ್ನು ಕಟ್ಟಿದ್ದನ್ನು ಒಡೆದಂಥದ್ದಿದೆ. ಒಡೆದದ್ದಲ್ಲದೆ ಅಲ್ಲಿ ಪರಿಸರವನ್ನು ಮೊದಲು ಹೇಗಿತ್ತು ಹಾಗೆ ಸಂರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಪರದಾಡ್ತಾ ಇದ್ದಾರೆ. ವಿದೇಶಿಗರು ನಮ್ಮ ದೇಶಕ್ಕೆ ಇಲ್ಲಿ ಬರ್ತಾ ಇರೋದು ಇಲ್ಲಿ ಪ್ರಕೃತಿ ಸೌಂದರ್ಯ, ಇಲ್ಲಿಯ ಮಹತ್ವತೆ, ಇಲ್ಲಿ ಶುದ್ಧ ಗಾಳಿ ಇದನ್ನು ನೋಡ್ಕೊಂಡು ಬರ್ತಾರೆ. ಆದರೆ ನಮ್ಮವರಿಗೆ ಅದರ ಬಗ್ಗೆ ಬೆಲೆ ಗೊತ್ತಿಲ್ಲದೆ ಹೊಸ ಯೋಜನೆಗಳನ್ನು ತಂದು ಇಲ್ಲಿ ಹಾನಿ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಇನ್ನೊಂದೆರಡು ಮಾತನ್ನು ಹೇಳಿದವರು 20,000 ಕೋಟಿ ಖರ್ಚನ್ನು ಮಾಡ್ತಾ ಇದ್ದೇವೆ, 3,000 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದೇವೆ ಪಾಪ ಇದ್ರ ಬಗ್ಗೆ ಅಂತ ಹೇಳಿ ಫ್ರೀ ಕೊಡ್ತಾ ಇದ್ದೇವೆ ಅಂತ. ನಿಮ್ಮ ಹತ್ರ ಯಾರು ಕೇಳಿದ್ರು ಫ್ರೀ ಕೊಡಿ ಅಂತ? ನೀವು ಫ್ರೀ ಕೊಟ್ಟಿದ್ದು ಯಾರಿಗಾಗಿ ಕೊಟ್ಟಿದ್ದು? ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಅಧಿಕಾರದ ತೆವಲಿಗಾಗಿ ನೀವು ಕೊಟ್ಟಿದ್ದು ಬಿಟ್ಟರೆ, ನೀವು ಫ್ರೀ ಕೊಟ್ಟಿದ್ದು ಜನರ ಒಳಿತಿಗಾಗಿ ಅಲ್ಲ. ಫ್ರೀ ಕೊಡೋದ್ರಿಂದ ಏನಾಗ್ತದೆ ಅಂತ ಹೇಳಿ ನೀವು ವಿದೇಶಕ್ಕೆ ಹೋಗುವ ಬಹಳ ಹಂಬಲ ಇರೋದ್ರಿಂದ ವಿಯೆಟ್ನಾಂ ಅಂತ ದೇಶಕ್ಕೆ ಹೋಗಿ ನೋಡಬೇಕು. ಫ್ರೀ ಕೊಡೋದ್ರಿಂದ ದೇಶವೇ ಬರಬಾರ್ದಾಗೋಗಿದೆ, ಹಾನಿಯಾಗೋಗಿದೆ. ನಮ್ಮನ್ನು ಸಹ ಈಗ ಅದೇ ಕುಪ್ಪಕ್ಕೆ ತೊಡಕಲಿಕ್ಕೆ ದುಡ್ಲಿಕ್ಕೆ ಹೊರಡ್ತಾ ಇದ್ದೀವಿ. ಹೋರಾಟ ಮಾಡುವವರು ಮಾಡಿಕೊಳ್ಳಿ ಅನ್ನುವ ಹಗುರವಾದ ಮಾತನಾಡಿ ನಿಮ್ಮ ಸ್ಥಾನದ ಗೌರವ ನೀವು ಕಳ್ಕೊಳ್ತಾ ಇದ್ದೀರಿ. ಒಮ್ಮೆ ಇದರ ಬಗ್ಗೆ ಯೋಚನೆ ಮಾಡಿ ಇಂತಹ ಯೋಜನೆ ನಿಲ್ಲಿಸಲೇಬೇಕು. ಶರಾವತಿ ಪಂಪ್ ಸ್ಟೋರೇಜ್ ಸಂಬಂಧಪಟ್ಟಂಥ ರೀತಿಯಲ್ಲಿ ಹೋರಾಟವನ್ನು ನಾವು ಯಾವುದೇ ಕಾರಣಕ್ಕೆ ಕೈಗೊಳ್ಳೋ ಪ್ರಶ್ನೆ ಇಲ್ಲ. ಎಲ್ಲಿವರೆಗೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಪಾಸ್ ಮಾಡಿ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ಸಹ ನಾವು ಹೋರಾಟ ಮಾಡ್ತೇವೆ. ಮತ್ತು ಸರ್ಕಾರ ಈಗ ಹಿಂದಿನ ಸರ್ಕಾರ ಮಾಡಿದ್ದು ಅಂತ ಇವ್ರು ಹೇಳ್ತಾರೆ, ಈ ಸರ್ಕಾರದವ್ರು ಮಾಡಿದ್ದು ಅಂತ ಇನ್ನೊಬ್ರು ಹೇಳ್ತಾರೆ. ನಮಗೆ ನೀವು ಯಾರು ಮಾಡಿದ್ದು ಅಂತ ಪ್ರಶ್ನೆ ಅಲ್ಲ. ಒಂದು ಕೆಲಸ ಮಾಡಿ, ಹಿಂದಿನ ಸರ್ಕಾರ ಮಾಡಿದ್ರಲ್ವಾ, ಇವತ್ತು ನಿಮ್ಮಲ್ಲಿ ಅಧಿಕಾರ ಇದೆ, ಈ ಯೋಜನೆಯನ್ನು ಕೈ ಬಿಡುವ ಮುಖಾಂತರ ಜನಾನುರಾಗಿಗಳಾಗಿ ಜನರ ಪ್ರೀತಿಯನ್ನು ಗಳಿಸ್ಕೊಳ್ಳಿ. ಅದಕ್ಕಿಂತ ನೀವು ದೇವಸ್ಥಾನಗಳಿಗೆ ಟೆಂಪಲ್ಗಳನ್ನು ಮಾಡ್ತಾ ಇದ್ದೀರಿ, ಆದರೆ ದೇವರನ್ನು ಪ್ರಕೃತಿಯಲ್ಲಿ ಕಂಡಂಥವ್ರು ನಾವು ಭಾರತೀಯರು. ಈ ಪ್ರಕೃತಿಯ ವಿಕೋಪವೇ ಬಹುಶಃ ನಿಮಗೆ ತೊಂದರೆಗೆ ಕಾರಣ ಆಗಿದೆ. ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಪ್ರಕೃತಿಯ ವಿಕೋಪವನ್ನು ತಪ್ಪಿಸ್ಕೊಳ್ಳಿ, ಅದರ ಶಾಪಕ್ಕೆ ಒಳಗಾಗಬೇಡಿ. ನೀವೆಷ್ಟೇ ದೇವಸ್ಥಾನಕ್ಕೆ ಹೋದರೂ ಸಹ ಇದರ ಶಾಪದಿಂದ ಖಂಡಿತ ತೊಂದರೆ ಆಗೇ ಆಗ್ತದೆ. ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಈಗಾಗಲೇ 21, 22ನೇ ತಾರೀಕಂದು ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಗೇರ್ಸೊಪ್ಪದಿಂದ ವನವಾಸಿ ಸೀತಾರಾಮ ಮಂದಿರದಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಹೊನ್ನಾವರದಲ್ಲಿ 22ನೇ ತಾರೀಕು ತಹಶೀಲ್ದಾರ್ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಸುವ ಮುಖಾಂತರ ಮತ್ತೆ ಜನಜಾಗೃತಿಯನ್ನು ಮಾಡ್ತಾ ಇದ್ದೇವೆ. ಅದಲ್ಲದೆ ಶರಾವತಿ ನದಿಯ ಎಡದಂಡೆ ಬಲದಂಡೆಗಳಲ್ಲಿ ಸಾಧಾರಣ 50 ಕಡೆಗೆ ನಾವು ಸ್ಥಳವನ್ನು ನಿಗದಿ ಮಾಡಿಕೊಂಡು ಎಲ್ಲ ಭಾಗದಲ್ಲೂ ಸಹ ಜನರಿಗೆ ಜಾಗೃತಿಯಾಗಿ, ಜನರಿಗೆ ಚಿತ್ರಣವನ್ನು ಮುಟ್ಟಿಸ್ಲಿಕ್ಕಾಗಿ ನಾವೇ ಸ್ವತಃ ಎಲ್ಲ ಕಡೆಗೂ ಸಭೆಯನ್ನು ಸೇರಿಸಿ ಜನರಿಗೆ ಈ ವಿಷಯವನ್ನು ಮದ್ದಟ್ಟು ಮಾಡಿಕೊಳ್ಳಲಿಕ್ಕೆ ನಮ್ಮ ಹೋರಾಟದ ಇನ್ನೊಂದು ಮುಖವನ್ನು ಸಹ ಪ್ರಾರಂಭ ಮಾಡಿದ್ದೇವೆ.